ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಬಾಡಿ ವಾಶ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ತುಂಬ ದಿನದಿಂದನೇ ಕೇಳ್ತಾ ಇದ್ರಿ ಅಂತಲೇ ಹೇಳ್ಬೋದು, ಮ್ಯಾಮ್ ನಮಗೆ ಒಂದು ಒಳ್ಳೆ ಬಾಡಿ ವಾಶ್ನ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಬಾಡಿ ವಾಶ್ ಅಂತ ಹೇಳಿದ್ರೆ ಕೆಲವೊಂದಷ್ಟು ಜನರಿಗೆ ಗೊತ್ತಿರ್ಬೋದು ಆ್ಯಂಡ್ ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಸೊ ಬಾಡಿ ವಾಶ್ ಅಂತ ಹೇಳಿದ್ರೆ ಏನೂ ಅಲ್ಲ. ಸೊ ನಾರ್ಮಲ್ ಆಗಿ ನೀವು ಹೇಗೆ ಸೋಪ್ ಬಾಡಿಗೆಲ್ಲ ಯೂಸ್ ಮಾಡ್ತೀರಲ್ವ, ಸೊ ಅದೇ ರೀತಿಲಿ ಇರುತ್ತೆ. ಬಟ್ ನಿಮಗೆ ಇದು ಲಿಕ್ವಿಡ್ ರೂಪದಲ್ಲಿ ಇರುತ್ತೆ, ಸರಿನಾ? ಈಗ ಫೇಸ್ ವಾಶ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಅಂದರೆ ನೀವು ಕ್ಲೆನ್ಸರ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಯಾವ ರೀತಿಲಿ ನಿಮಗೆ ಒಂದು ಟ್ಯೂಬಲ್ಲಿ ಇರುತ್ತೆ ನೋಡಿ, ಸೊ ಅದೇ ರೀತಿಲಿ ನಿಮಗೆ ಪ್ಯಾಕಲ್ಲಿ ಇರುತ್ತೆ. ಸೊ ಇದು ಸೋಪ್ ಅಂತ ಹೇಳಿದ್ರೆ ನಿಮಗೆ ಬಾರ್ ರೂಪದಲ್ಲಿರುತ್ತೆ, ಬಟ್ ಇದು ನಿಮಗೆ ಲಿಕ್ವಿಡ್ ರೂಪದಲ್ಲಿರುತ್ತೆ. ಓಕೆನಾ? ಸೊ ಆ್ಯಂಡ್ ಇದು ಈ ರೀತಿ ಬಾಡಿ ವಾಶ್ಗಳನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬ ದಿನದವರೆಗೂ ಕೂಡ ನೀವು ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ತೋರಿಸೋಂಥ ಈ ಒಂದು ಬಾಡಿ ವಾಶ್ ನೀವೇನಾದ್ರು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಒಂದಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆಲ್ರೆಡಿ ನಿಮ್ಗೆ ಏನಾದ್ರು ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ಬಾಡಿ ವಾಶ್ನ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಸಿಗುತ್ತೆ. ಸೊ ಯಾವೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಯಾವುದು ಆ ಒಂದು ಬಾಡಿ ವಾಶು ಮತ್ತು ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಎಲ್ಲದೂ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿ, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಎಲ್ಲ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ಇನ್ಸ್ಟೆಂಟಾಗಿ ಸಿಗುತ್ತೆ, ಯಾವುದೂ ಕೂಡ ಮಿಸ್ ಆಗೋದಿಲ್ಲ. ಆ್ಯಂಡ್ ಇದೇ ರೀತಿ ಎವ್ರಿ ಡೇ ವೀಡಿಯೋಸ್ಗಳು ಯೂಸ್ಫುಲ್ ಆಗಿರೋಂಥದ್ದು ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದೆಲ್ಲದೂ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡೋಂಥ ಈ ಒಂದು ಬಾಡಿ ವಾಶ್ ಯಾವುದು ಅಂತ ಹೇಳಿದ್ರೆ ಡಿಕಾನ್ಸ್ಟ್ರಕ್ಟ್ ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶ್ ಅಂತ ಹೇಳಿ ಕಾಣಿಸ್ತಿದೆಯಲ್ವ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಬಾಡಿ ವಾಶ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಬಾಡಿ ವಾಶ್ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಒಳಗಡೆ ಡೀಪ್ ಆಗಿ ಹೋಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡ್ರೈ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಡ್ರೈನೆಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ ಮತ್ತು ನಿಮಗೆ ತುಂಬಾ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೆ ಏನಾದ್ರು ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಡೆಡ್ ಸ್ಕಿನ್ಸಿಂದ ನಿಮ್ಗೆ ಏನಾದ್ರು ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಬರ್ತಾ ಇತ್ತು ಅಂತ ಹೇಳಿದ್ರೆ ಆ ಒಂದು ರೀಸನಿಂದ ಸೊ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಏನಾದ್ರು ನಿಮ್ಮ ಸ್ಕಿನ್ನಲ್ಲಿ ಸೀಬಮ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಮೊಡವೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತು ಪೋರ್ಸ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬರುತ್ತೆ, ಡೆಡ್ ಸ್ಕಿನ್ಸ್ ಎಲ್ಲದೂ ಕೂಡ ಜನರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತು ನಿಮ್ಗೆ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂದರೆ ಈಗ ಬೆನ್ನಲ್ಲಾಗಿರ್ಬೋದು ಅಥವಾ ಕೈಗಳಲ್ಲಾಗಿರ್ಬೋದು ಅಥವಾ ನಿಮಗೆ ಹೊಟ್ಟೆ ಹತ್ರ ಸೊ ನಿಮಗೆ ಬಾಡಿನಲ್ಲಿ ಯಾವುದೇ ಪಾರ್ಟಲ್ಲಿ ನಿಮಗೆ ಮೊಡವೆಗಳೇನಾದ್ರು ಆಗಿತ್ತು ಅಂತ ಹೇಳಿದ್ರೆ ಆ ಒಂದು ಬ್ಯಾಕ್ಟೀರಿಯಾಸ್ಗಳೇನಿರುತ್ತೆ ಅಲ್ವಾ ಸೊ ಆ ಬ್ಯಾಕ್ಟೀರಿಯಾಸ್ನ ಡೀಪ್ ಆಗಿ ಅಂದರೆ ಒಳಗಡೆನೆ ಡೀಪ್ ಆಗಿ ಅಬ್ಸರ್ವ್ ಆಗಿ ಆ ಒಂದು ಬ್ಯಾಕ್ಟೀರಿಯಾಸ್ ಎಲ್ಲದೂ ಕೂಡ ಕಿಲ್ ಮಾಡುತ್ತೆ. ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳು ದೇಹದ ಒಳಗಡೆ ಇರೋ ಹಾಗೆ ಇದು ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನು ಆಗಲೇ ಹೇಳಿದಾಗೆ ನಿಮಗೆ ತುಂಬ ಸ್ಮೂತ್ನೆಸ್ ಆಗುತ್ತೆ ಮತ್ತು ನಿಮಗೆ ಬಂಪಿ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಸೊ ನಿಮ್ಮ ಬಾಡಿನಲ್ಲಿ ಏನಾದ್ರು ತುಂಬಾ ಮೊಡವೆಗಳೇನಾದ್ರು ಇತ್ತು ಅಂದರೆ ಬಾಡಿ ಆ್ಯಕ್ನೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಮತ್ತು ನಿಮಗೆ ಸ್ಟ್ರಾಬೆರಿ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಮತ್ತು ಬಟ್ ಆ್ಯಕ್ನೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ಮೂರು ಪ್ರಾಬ್ಲಮ್ಸ್ಗಳೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಕೇಳ್ತಾ ಇದ್ರೆ ಅಲ್ವಾ ನಮಗೆ ಸ್ಟ್ರಾಬೆರಿ ಸ್ಕಿನ್ ಇದೆ, ಸೊ ನಮಗೆ ಯಾವ್ದಾದ್ರು ಒಂದು ಒಳ್ಳೆ ಸೋಪ್ ಏನಾದ್ರು ತಿಳಿಸ್ಕೊಡಿ ಅಂತ ಹೇಳಿ. ಸೊ ಈ ಒಂದು ಬಾಡಿ ವಾಶ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಸ್ಟ್ರಾಬೆರಿ ಸ್ಕಿನ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ, ತುಂಬಾ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಯಾಕೆ ಇದೆಲ್ಲ ಇಷ್ಟು ರೀಸನ್ಗಳೆಲ್ಲ ಅಂದರೆ ಈ ಎಲ್ಲ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಹೇಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮೇಯ್ನ್ ಆಗಿ 2 ಇಂಗ್ರೀಡಿಯೆಂಟ್ಗಳಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ 2% ಗ್ಲೈಕೋಲಿಕ್ ಆಸಿಡ್ ಮತ್ತು 1% ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಸೊ ಹಾಗಾಗಿ ನಿಮಗೆ ಮೊಡವೆ ಇತ್ತು ಮತ್ತು ಮೊಡವೆಗಳಿಂದ ನಿಮ್ಗೆ ಏನಾದ್ರು ಬ್ರೇಕ್ಔಟ್ ಆಗ್ತಿತ್ತು ಮತ್ತು ನಾನು ಆಗಲೇ ಹೇಳಿದಾಗೆ ಸ್ಟ್ರಾಬೆರಿ ಸ್ಕಿನ್ ಇತ್ತು ಮತ್ತು ಬಟ್ ಆಕ್ನೆ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗಿ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಡೀಪ್ ಆಗಿ ನಿಮಗೆ ಹೈಡ್ರೇಷನ್ ಸಿಗುತ್ತೆ. ಆ್ಯಂಡ್ ಈ 2 ಆಕ್ಟಿವ್ ಇಂಗ್ರೀಡಿಯೆಂಟ್ ಜೊತೆಗೆ ನಿಮಗೆ ಇನ್ನೂ 2 ಇಂಗ್ರೀಡಿಯೆಂಟ್ ಕೂಡ ಇದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಲ್ಯಾವೆಂಡರ್ ವಾಟರ್ ಮತ್ತು ಗ್ಲಿಸರಿನ್ ಇದೆ. ಸೊ ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಹೈಡ್ರೇಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗು ಕೂಡ ಕಾಣಿಸುತ್ತೆ, ಅಂದರೆ ತುಂಬಾ ಹೆಲ್ದಿಯಾಗಿ ಕೂಡ ಕಾಣಿಸುತ್ತೆ ನಿಮ್ಮ ಬಾಡಿ ಅಂತಲೇ ಹೇಳ್ಬೋದು. ಸೊ ಈಗ ಫೇಸ್ ಎಲ್ಲ ಸ್ವಲ್ಪ ಹೆಲ್ದಿಯಾಗಿ ಕಾಣಿಸಿ ಬಾಡಿ ಎಲ್ಲ ಸ್ವಲ್ಪ ನಿಮಗೆ ತುಂಬಾ ಡಲ್ ಆಗಿ ಏನಾದ್ರು ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ಎವ್ರಿ ಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದು ನಿಮಗೆ pH ಬ್ಯಾಲೆನ್ಸ್ ಏನಿರುತ್ತೆ ಅಲ್ವಾ ಸೊ ಅದು ತುಂಬಾ ಕಡಿಮೆ, ಅಂದರೆ pH ವ್ಯಾಲ್ಯೂ ಕಡಿಮೆನೇ ಇದೆ, 4.5 ಇದೆ ಇದರಲ್ಲಿ. ಅಂದರೆ ನಿಮಗೆ ನಾರ್ಮಲ್ ಆಗಿ ಎಷ್ಟಿರಬೇಕು ಹಾಗೇ ಇದೆ, ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಹೈಡ್ರೇಷನ್ ಇರುತ್ತೆ ಅಲ್ವಾ pH ವ್ಯಾಲ್ಯೂ ಸೊ ಅಷ್ಟೇ ಇದೆ ಈ ಒಂದು ಬಾಡಿ ವಾಶಲ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪ್ಯಾರಾಬಿನ್ ಫ್ರೀ ಇದೆ, ಸಿಲಿಕಾನ್ ಫ್ರೀ ಇದೆ, SLS ಫ್ರೀ ಇದೆ, ಫ್ರೇಗ್ರೆನ್ಸ್ ಎಲ್ಲದೂ ಕೂಡ ಫ್ರೀ ಇದೆ. ಮೇಯ್ನ್ ಆಗಿ ಇದು ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿದೆ. ಈವನ್ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ.
ಇದೆ. ಡರ್ಮಟಾಲಜಿ ಟೆಸ್ಟೆಡ್ ಇರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಬಾಡಿ ವಾಶ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾರ್ಮಲಾಗಿ ನೀವು ಹೇಗೆ ಸೋಪ್ ಯೂಸ್ ಮಾಡ್ತಿರ್ತೀರಾ ಅಲ್ವಾ, ಸೊ ಅದೇ ರೀತಿಲಿ ಯೂಸ್ ಮಾಡಬೇಕು. ಫಸ್ಟು ನೀವು ನೀಟಾಗಿ ಬಾಡಿಗೆಲ್ಲ ನೀರು ಹಾಕ್ಕೋಬೇಕಂದ್ರೆ ಉಗುರು ಬೆಚ್ಚಗಿರೋ ನೀರು ಯೂಸ್ ಮಾಡಬೇಕಾಗತ್ತೆ. ತುಂಬಾ ಏನು ಬಿಸಿಯಾಗಿರೋ ನೀರು, ಸೊ ಆ ರೀತಿಯೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಉಗುರು ಬೆಚ್ಚ ನೀರು ಓಕೆ, ಅಥವಾ ನೀವು ನಾರ್ಮಲ್ ವಾಟರ್ ಅಂದರೆ ತಣ್ಣೀರು ಯೂಸ್ ಮಾಡಿದ್ರು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಫಸ್ಟು ನೀರೆಲ್ಲ ಹಾಕ್ಕೊಂಡು ಅಂದರೆ ಅಪ್ಲೈ ಮಾಡಿಕೊಂಡು ಅದು ವೆಟ್ ಆದಮೇಲೆ ನೀವು ಸ್ವಲ್ಪ ಜೆಲ್ ನೀವು ತೊಗೋಬೇಕು. ಓಕೆನಾ, ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ನೀವು ಸೊ ಈ ರೀತಿಲಿ ಬ್ರಷಲ್ಲಿ ನೀವು ತೊಗೊಂಡು ಸೊ ನೀಟಾಗಿ ನೀವು ಓವರಾಲ್ ನಿಮ್ಮ ಬಾಡಿಗೆ ಅಪ್ಲೈ ಮಾಡಿ. ಸೊ ನೀವು ಈ ರೀತಿ ಬ್ರಷ್ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮಗೆ ತುಂಬ ದಿನದವರೆಗೂ ಕೂಡ ನಿಮಗೆ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಗನೆ ಖಾಲಿ ಆಗೋದು, ಸೊ ಆ ರೀತಿಲಿ ಬರೋದಿಲ್ಲ. ಸೊ ಈ ಒಂದು ನೀವು ಬಾಡಿ ವಾಶ್ ತೊಗೊಂಡ್ರಿ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ನೀವು ಎವ್ರಿ ಡೇ ಸ್ನಾನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 1.5 ತಿಂಗಳು ಅಥವಾ 2 ಮಂತ್ಸ್ವರೆಗೂ ಕೂಡ ನಿಮಗೆ ಬರುತ್ತೆ. ಓಕೆನಾ, ಸೊ ಅಷ್ಟು ನಿಮಗೆ ತುಂಬಾ ಜೆಂಟಲ್ ಆಗಿ ನಿಮಗೆ ಮಸಾಜ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೀವು ನೀಟಾಗಿ ವಾಶ್ ಮಾಡಿಕೊಂಡು ಅದೆಲ್ಲದೂ ಕೂಡ ಫುಲ್ ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅಪ್ಲೈ ಮಾಡಿದ ತಕ್ಷಣ ನೀವು ವಾಶ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೀಟಾಗಿ ಅದು ಫುಲ್ ಡ್ರೈ ಆದಮೇಲೆ ನೀವು ವಾಶ್ ಮಾಡ್ಕೊಳ್ಳಿ, ಸರಿನಾ. ಸೊ ಅದಾದಮೇಲೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ ಆ ಒಂದು ಬಾಡಿ ಲೋಷನ್ಸ್ಗಳನ್ನು ಅಥವಾ ಬಾಡಿ ಸನ್ಸ್ಕ್ರೀನ್ ಲೋಷನ್ಸ್ಗಳನ್ನು ನೀವು ಅಪ್ಲೈ ಮಾಡಬೇಕು. ಬಿಸಿಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಾಡಿ ಸನ್ಸ್ಕ್ರೀನ್ ಲೋಷನ್ಗಳನ್ನು ಅಪ್ಲೈ ಮಾಡಬೇಕು. ಮತ್ತು ಬಿಸಿಲಿಗೆ ಹೋಗಿಲ್ಲ ಅಂದರೂ ಮನೇಲಿ ಇರ್ತೀರಂದ್ರೂ ಕೂಡ ನೀವು ಸನ್ಸ್ಕ್ರೀನ್ ಲೋಷನು ಮತ್ತು ಮಾಯ್ಶ್ಚರೈಸರ್ಗಳನ್ನು ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಈಗ ಚಳಿಗಾಲ ಬೇರೆ ಇದೆ, ತುಂಬ ನಿಮ್ಮ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಎಲ್ಲ ಕೂಡ ಇದೆ ಅಲ್ವಾ, ಸೊ ಸ್ವಲ್ಪ ಡ್ರೈನೆಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವು ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಆ್ಯಂಡ್ ಈ ಒಂದು ಬಾಡಿ ವಾಶ್ ಓನ್ಲಿ ನೀವು ಬಾಡಿಗೆ ಮಾತ್ರ ಅಪ್ಲೈ ಮಾಡಬೇಕು, ಫೇಸ್ಗೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಫೇಸ್ಗೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಸುಮ್ಮನೆ ನಿಮ್ಮ ಫೇಸ್ ಇನ್ನೂ ಕೂಡ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಫೇಸ್ಗೆ ನೀವು ನಾರ್ಮಲಾಗಿ ಏನು ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀರಾ ಅಥವಾ ಕೆಮಿಕಲ್ಸ್ ಫ್ರೀ ಇರೋಂಥ ನೀವೇನು ಸೋಪ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಸೊ ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡಿ. ಬಾಡಿಗೆ ಮಾತ್ರ ಈ ಒಂದು ಬಾಡಿ ವಾಶ್ನ ನೀವು ಯೂಸ್ ಮಾಡಿ, ಸರಿನಾ. ಸೊ ಯೂಶಲಿ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಬಾಡಿ ವಾಶ್ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸು ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಟೀನೇಜರ್ಸ್ವರೆಗೂ ಕೂಡ ಸೂಟ್ ಆಗುತ್ತೆ. ಮತ್ತು ಎಬವ್ 18 ಇಯರ್ಸಿಂದ ಎಲ್ಲರೂ ಕೂಡ ನೀವು ಗಂಡು ಮಕ್ಕಳು ಹೆಣ್ಮಕ್ಳು ನೀವೆಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೊ ಟೀನೇಜರ್ಸ್ ಅಂದರೆ 15 ಇಯರ್ಸಿಂದ 19 ಇಯರ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಆ ಒಂದು ಗ್ರೂಪಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ನಂಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ಸೊ ನಮಗೆ ಅಂದರೆ ನಮ್ಮ ಮಕ್ಕಳಿಗೆ 15 ವರ್ಷ ಆಗಿದೆ ಮತ್ತು 16 ವರ್ಷ ಇದೆ, ಸೊ ಯಾವ್ದಾರೊಂದು ಒಳ್ಳೆ ಸೋಪ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಈ ಒಂದು ಬಾಡಿ ವಾಶ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನಿಮಗೆ ವರ್ಕ್ ಆಗುತ್ತೆ. ಅಂದರೆ ಆ ಬಾಡಿಲಿ ಏನೋ ಪ್ರಾಬ್ಲಮ್ಸ್ ಇತ್ತು, ಸೊ ಇವಾಗೆಲ್ಲ ಸ್ವಲ್ಪ ಡೆಡ್ ಸ್ಕಿನ್ಸ್ ಎಲ್ಲದೂ ಕೂಡ ತುಂಬ ಜಾಸ್ತಿ ಆಗ್ತಿರುತ್ತೆ ಅಲ್ವಾ ಈ ವಿಂಟರ್ ಸೀಸನ್ನಲ್ಲಿ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಮತ್ತು ಮೆನ್ ಆ್ಯಂಡ್ ವುಮೆನ್ ಸೊ ಇಬ್ಬರು ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ಬಿಗಿನರ್ಸ್ ಫ್ರೆಂಡ್ಲಿ ಆಗಿರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಈ ಒಂದು ಬಾಡಿ ವಾಶ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 330 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ 330 ರೂಪಾಯಿಗೆ ಸಿಗುತ್ತೆ. ಆ್ಯಂಡ್ ಒರಿಜಿನಲ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಪ್ರೊವೈಡ್ ಮಾಡಿರ್ತೀನಿ. ಸಾಕಷ್ಟು ಡೂಪ್ಗಳು ಕೂಡ ಸಿಗುತ್ತೆ. ಸೊ ಆ ರೀತಿಲೆಲ್ಲ ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಓಕೆನಾ, ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.